ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಮೇಮಿಸ್ಗಳೊಂದಿಗೆ ಮತ್ತೊಂದು ಹೊಸ ವಿಡಿಯೋನ ತಗೊಂಬಂದಿದ್ದೀನಿ. ಹಾಗಾದ್ರೆ ಮತ್ತೆ ತಡ, ಬರ್ರಿ ಚಾಲೋ ಮಾಡೋಣ. ಗೈಸ್ ನೆಕ್ಸ್ಟ್ ಮೇಮಿಸ್. ಲವ್ ಮಾಡೋ ಹುಡುಗಿ ಇಲ್ಲ, ಮದ್ವೆ ಆಗೋ ಹುಡುಗಿ ಇಲ್ಲ ಅಂತ ಬೇಜಾರಾಗಿರೋ ಹುಡುಗರಿಗೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡಿ, ಹೆಂಗು ಕ್ಲಿಪ್ಪು, ಏರ್ ಪಿನ್ನು, ಕ್ರೀಮು, ಪೌಡರ್ ಅಂತ ಹುಡುಗಿರ್ ಬರಲೇಬೇಕು. ಬಂದಾಗ ಕ್ಯಾಚ್ ಹಾಕೊಳ್ಳಿ, ಕೈ ತುಂಬ ದುಡ್ಡು ಆಗುತ್ತೆ, ಹುಡುಗಿನೂ ಸಿಗ್ತಾಳೆ, ಲೈಫ್ ಸೆಟ್ಲ್ ಆಗುತ್ತೆ. ಅಕ್ಕನ ಐಡಿಯಾ ಸೂಪರ್ ಐತ್ರಿ. ಹುಡುಗಿ ಸಿಗ್ತಾ ಇಲ್ಲ ಅಂತೇಳಿ ಯಾಕೆ ಬೇಜಾರಾಗ್ತೀರಿ? ಅದರ ಬದಲಿ ಫ್ಯಾನ್ಸಿ ಸ್ಟೋರ್ ಅಂದ್ರೆ ಜನರಲ್ ಸ್ಟೋರ್ ಓಪನ್ ಮಾಡಿಬಿಡ್ರಿ. ಎಲ್ಲ ಹುಡುಗಿಯರು ಅದನ್ನ ತಗೋಬೇಕು ಇದನ್ನ ತಗೋಬೇಕು ಅಂತೇಳಿ ಅಂಗಡಿಗೆ ಬಂದೇ ಬರ್ತಾರ. ಅದ್ರಾಗ ಯಾವ್ದಾರ ಒಂದು ಪಟಾಯಿಸ್ಕೋರಿ ಅಂತ ಹೇಳಕತ್ತಾಳ ಅಕ್ಕ. ಚಲೋ ಐತಕ್ಕ ಐಡಿಯಾ ಅದೆಲ್ಲ. ಹುಡುಗರ ಟ್ರೈ ಮಾಡ್ರಿ. ಗೈಸ್ ನೆಕ್ಸ್ಟ್ ಮೇಮೇಸ್. ಹೊಸ ಪ್ರತಿಭೆ ಮಧ್ಯಾಹ್ನ ಇನ್ನೂ ಲಾಂಚ್ ಆಗಿದೆ. ನನ್ನ ಬಿಡು ಬಿಟ್ಟಾಯ್ತು. ತಾಲಿ ಕೊಡು. ನಾನಂತೂ ಕೊಡಲ್ಲಪ್ಪ. ನಂಗೆ ಪಾನಿಪುರಿ, ಗೋಲ್ಗುಪ್ಪ, ಮೊಟ್ಟೆ ಪಪ್ಸ್ ಕೊಡೋರು ಯಾರು? ನಾನಂತೂ ನಿಮ್ಗೆ ಕೊಡಲ್ಲ. ನಿಜವಾಗ್ಲೂ ಮಧ್ಯಾಹ್ನ ಈಗ ತಾನೇ ಮಧ್ಯಾಹ್ನ ಬಂದಂತ ಹೊಸ ಪ್ರತಿಭೆಗಳ. ನಾನಂತೂ ಕೊಡಲ್ಲಪ್ಪ. ಸೂಪರ್. ಗೈಸ್ ನೆಕ್ಸ್ಟ್ ಮೇಮೇಸ್. ಏನು ಗೊತ್ತಾ, ಎಲ್ಲ ಹುಡುಗರು ಸಹ ಆಂಟಿನ ತುಂಬಾ ಇಷ್ಟಪಡ್ತಾರೆ. ರೀಸನ್ ಏನು ಗೊತ್ತಾ, ಹಿಂದಿನ ಕಾಲದಲ್ಲಿ ಮದುವೆ ಆದವ್ರನ್ನ ನೋಡಿದಿರ ಸಾಕು, ಅವರಿಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಮದುವೆ ಆಗಿದೆ ಅಂತೇಳಿ. ಹಾಗೆಯೇ ಹುಡುಗಿಯರು ಸಹ ತುಂಬಾ ಇದ್ದರು. ಯಾವುದಾದ್ರೂ ಒಂದು ಫಂಕ್ಷನಿಗೆ ಹೋದರೆ ಗುಂಪುಗಟ್ಟಲೆ ಹುಡುಗಿರು ಇರ್ತಾಯಿದ್ರು. ಹುಡುಗರ ಒಂದು ಕಣ್ಣು ಸನ್ನೆಗೆ ಹುಡುಗಿರು ಬಿದ್ದೋಗ್ತಾಯಿದ್ರು. ಆದರೆ ಈಗ ಹಾಗಲ್ಲ, ಹುಡುಗಿಯರು ತುಂಬಾ ಕಡಿಮೆ ಇದ್ದಾರೆ, ತುಂಬಾ ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಹುಡುಗರ ಕಣ್ಣು ಸನ್ನೆಗೆಲ್ಲ ಬೀಳೋದೇ ಇಲ್ಲ. ಏನಿದ್ರು ಸಹ ಹಣ, ಅಂತಸ್ತು, ಸ್ಟೇಟಸ್ಸೇ ನೋಡ್ತಾರೆ. ಸೊ ಹಾಗಾಗಿ ಹುಡುಗಿಯರು ಅವರನ್ನು ಕಣ್ಣೆತ್ತಿಯೂ ಸಹ ನೋಡಲ್ಲ ಅಂದಾಗ ಹುಡುಗರ ಪಾಡಿ ಏನಾಗುತ್ತೆ. ಸೊ ಹಾಗಾಗಿ ಅವರು ಆಂಟಿನ ಇಷ್ಟಪಡ್ತಾರೆ, ಮೆಸೇಜ್ ಮಾಡ್ತಾರೆ, ಕ್ಲೋಸ್ ಆಗ್ತಾರೆ. ಇದೇ ರೀಸನ್ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಬೇರೆ ಏನಾದರೂ ಇದ್ದರೆ ನೀವು ಹೇಳಿ, ಆಯಿತಾ? ಥ್ಯಾಂಕ್ ಯು. ನಿಜವಾಗ್ಲೂ ಗೈಸ್, ಹುಡುಗರು ಆಂಟಿ ಲವರ್ ಆಗಕ್ಕೆ ಇದು ಒಂದು ಕಾರಣ ಇರಬಹುದು. ನಮಗಂತೂ ಗೊತ್ತಿಲ್ರಿಪ್ಪ. ನಿಮಗೆ ಏನಾರ ಗೊತ್ತಿದ್ರೆ ಇದು ಖರೆ ಅನಿಸ್ತಂತಂದ್ರೆ ಕಮೆಂಟ್ ಮಾಡ್ರಿ ಗೈಸ್. ಮತ್ತೆ ಯಾವರ ಬೇರೆ ರೀಸನ್ ಇದ್ರು ಕಮೆಂಟ್ ಮಾಡ್ರಿ ಗೈಸ್. ನೆಕ್ಸ್ಟ್ ಮೇಮೇಸ್. ಏನು ಬಿಡ, ಏನು ಮಾಡೋದು? ನಾನು ಹೆಂಗೆ ನಾಳೆ ಬರ್ತಾನೆ ಅಂತೇಳಿ ಇನ್ನೂ 8 ದಿವಸ ಬರೋದಿಲ್ಲ. ಹೋಗಿ ಬಿಡ, ವರ್ಷಕ್ಕೊಮ್ಮೆ ಹೋಗ್ತಾಳೆ. ಹಂಗಾರೆ ನೀ 8 ದಿವಸ ಬರ್ತೇನೆ ಅಡಿಗೆ ಮಾಡಕ್ಕವ ಹೇಳು ಮಟ. ಅಲ್ಲರಿ ಗೈಸ್, ಅವ ಹೇಳೋದ ಕರೆಕ್ಟ್ ಆಗಿ ಹೇಳಿಬಿಟ್ಟಿದ್ರೆ ಈ ತರ ಎಡವಟ್ಟು ಹಾಕಿದ್ದಿಲ್ಲ. ಏನ್ ಮಾಡಕ್ಕಾಗಲ್ಲ, ಕರೆಕ್ಟ್ ಆಗಿ ಹೇಳಣ್ಣ ಇನ್ನೊಮ್ಮೆ ಆದ್ರು. ಇಲ್ಲಾಂದ್ರೆ ಈ ತರ ಎಡವಟ್ಟು ಆಗ್ಬಿಡ್ತಾವ ನೋಡು ಗೈಸ್. ನೆಕ್ಸ್ಟ್ ಮೇಮೇಸ್. ದೇವರು ಹುಡುಗಿಯರನ್ನು ತಯಾರು ಮಾಡುತ್ತಿರುವಾಗ ಯಾವ ತರ ಮಾಡ್ತಾನ್ರಿ? ದೇವರು ಹುಡುಗಿಯರನ್ನ ತಯಾರು ಮಾಡ್ಬೇಕಾದ್ರೆ ಏನೇನ್ ಯೂಸ್ ಮಾಡ್ತಾನ? ನಿಜವಾಗ್ಲೂ ಗೈಸ್,
ದೇವ್ರ ಸೃಷ್ಟಿ ಮಾಡ್ಬೇಕಾರ ಈ ತರಾನ ಎಲ್ಲಾ ಹುಡುಗಿಯರ್ ಇದ್ರೊಳಗ ಹಾಕಿ ಕಳ್ಸಿರ್ಬೇಕ್ ಅನಸ್ತತ್ರಿ. ಅದೇ ತರಾನೇ ಇರ್ತಾರ್ರಿ ಹುಡುಗಿಯರ್. ನಿಮ್ಗೇನ್ ಅನಸ್ತತ್ರಿ ಕಮೆಂಟ್ ಮಾಡ್ರಿ. ನನಗಂತೂ ಇದು ಖರೆ ಅನಸ್ತತ್ ನೋಡ್ರಿ. ಗೈಸ್ ನೆಕ್ಸ್ಟ್ ಮೆಮೇಸ್ ಏನ್ ಹಲ್ಕಟ್ಟ ದೋಸ್ತರು ಅದೀರು ನೀವು. ನಿಜವಾಗ್ಲೂ ಅವ್ರ ಹಲ್ಕಟ್ಟು ದೋಸ್ತರು ಹಿಂಗ ಇರ್ತಾರ್ರಿ. ಕರೆನೆ ಈ ತರ ಹಲ್ಕಟ್ ಕಿರಿ ಮಾಡ್ತಿರ್ತಾರ. ಸಾಮಾನ್ಯ ಇರಲ್ಲ ದೋಸ್ತರು. ಗೈಸ್ ನೆಕ್ಸ್ಟ್ ಮೆಮೇಸ್ ಅಡುಗೆಗೆ ಹಾಕ್ತಾರೆ ಉಪ್ಪು. ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡಿದ್ದು ನನ್ನ ತಪ್ಪು. ಏನ್ ಆಕ್ಟಿಂಗ್ ಗುರು ಅಬ್ಬಬ್ಬಾ. ಬರ್ರಿ ನೋಡೋಣ. ಪಾರ್ವತಿ ಕಾಫಿ ತಗೊಂಡ್ ಬಾ. ಏನಿದು ಗ್ಲಾಸ್ ಏನಿದು ಅಂದೆ? ಸ್ಟೀಲ್ ಗ್ಲಾಸ್. ನೀನು ನಾನಲ್ಲ. ನಾನ್ಯಾರು? ಅಖಿಲ ಮತ್ತೆ ಯಾವ ಗ್ಲಾಸ್ ತರಬೇಕು? ಗ್ಲಾಸ್ ತಗೊಂಡ ಹೋಗು. ಹೋಗು ಅಂದೆ. ನಿಂತ್ಕೋಬೇಡ ನನ್ನ ಎದುರಿಗೆ. ಹೋಗ್ ಎಲ್ಲ ಕರೆಕ್ಟ್ ಮಾಡಿದ್ರು ಬಟ್ ಲಾಸ್ಟಿಗೆ ಅದನ್ನ ಮಾತಾಡಿ ಫೇಲ್ ಮಾಡಿಬಿಟ್ಲಕ್ಕೆ ಆಕ್ಟಿಂಗ್. ಆ ಕ್ಯಾಮ್ರಾ ಬಂದ್ ಮಾಡೋ ತನ ಮಾತಾಡ್ಬೇಡಕ್ಕ. ಇಲ್ಲ ಅಂದ್ರೆ ಕರೆಕ್ಟ್ ಆಗಿತ್ತು. ವಿಡಿಯೋದೆಲ್ಲ ಬಂದಿತ್ತು, ಚಲೋ ಬಂದಿತ್ತು, ಚಲೋ ಆಕ್ಟಿಂಗ್ ಮಾಡಿದ್ರಿ. ಈಗ ತರ ಟ್ರೈ ಮಾಡ್ತೀರಿ. ಚಲೋ ಐತಿ ಆಕ್ಟಿಂಗ್. ಗೈಸ್ ನೆಕ್ಸ್ಟ್ ಮೆಮೇಸ್ ಇಬ್ರು ಮೂರು ಜನ ಹುಡುಗಿರನ್ನ ಮೇಂಟೈನ್ ಮಾಡೋ ನೀವು ಹುಡುಗರು, ನಿಮ್ಗೇನು ಅನಿಸುತ್ತೆ? ನಿಮ್ಮ ಹೆಂಡತಿಯಾಗಿ ಬರೋಳು ಸಿಂಗಲ್ ಆಗಿರೋಳ ಬರ್ತಾಳೆ? ಹಾಂ, ತಮಾಷೆ ಅಲ್ಲ. ಹುಡುಗರು ನಿಜವಾಗ್ಲೂ ಇದನ್ನ ವಿಚಾರ ಮಾಡಬೇಕಾದಂತ ವಿಷಯನ ರೀ. ನಿಮ್ಮ ಹುಡುಗಿ ಸಿಂಗಲ್ ಆಗಿ ಬರ್ತಾಳ, ಅದು ವಿಚಾರ ಮಾಡಬೇಕಾದಂತ ವಿಷಯನ ನಿಜವಾಗ್ಲು.